ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಈ ಒಂದು ವ್ಲಾಗ್ನ ನಾವು ತೊಟ್ಲು ಶಾಸ್ತ್ರ ಅಂತ ಮಾಡ್ತೀವಿ. ಪಾಪು ಹುಟ್ಟಿ 11 ದಿನಕ್ಕೆ ಆವತ್ತಿಂದು ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ನನಗಂತೂ ಪಾಪು ಹುಟ್ಟಿ 11 ದಿನ ಆದ್ರೂ ಇನ್ನೂ ಒಂಥರ ಬಾಡಿ ಎಲ್ಲ ಸಪೋರ್ಟೇ ಮಾಡ್ತಾ ಇರಲಿಲ್ಲ. ಸುಸ್ತು ಅನ್ನಿಸ್ತಾ ಇತ್ತು, ಕುತ್ಕೊಂಡ್ರು ಪೇಯ್ನ್ ಅನ್ನಿಸ್ತಾ ಇತ್ತು, ಶಕ್ತಿನೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆ್ಯಕ್ಚುಲಿ ಊಟನೂ ಅಷ್ಟೇ ಅಲ್ಲ, ಬರೀ ತಿಳಿ ಸಾರು ಮತ್ತು ತರಕಾರಿ ಹಾಗೆ ಕೊಡೋದಲ್ಲ, ಸ್ಟ್ರೆಂತಾಗಿನೂ ಊಟ ಕೊಡೋಲ್ಲ ಅಲ್ವಾ. ಹಾಗಾಗಿ ಇನ್ನು ನಿಲ್ಲಕ್ಕೂ ಅನ್ನಿಸ್ತಿರ್ಲಿಲ್ಲ, ಕುತ್ಕೋಬೇಕು ಮಲ್ಕೋಬೇಕು, ಬ್ಯಾಕ್ ಪೇಯ್ನ್ ಅನ್ನಿಸ್ತಾ ಇತ್ತು. ಪ್ರಾಬಬ್ಲಿ ಸಿ ಸೆಕ್ಷನ್ ಆದವ್ರಿಗೆ ಸಾಮಾನ್ಯ ಇದೇ ಥರ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆದ್ರೂ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಕುತ್ಕೊಂಡು. ಪಾಪುಗೆ ಒಂದು ಬಟ್ಟೆನ ಹಾಕಿ, ಮರ ಇರುತ್ತಲ್ವ, ಮರದಲ್ಲಿ ಪಾಪುನ ಕರ್ಕೊಂಬರ್ತಾರೆ. ಆ್ಯಂಡ್ ಐನರ್ ಕೈಯಲ್ಲಿ ಒಂದು ಈ ಥರ ದಾರ ಇರುತ್ತೆ ನೋಡಿ, ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ ಅನಿಸುತ್ತೆ. ಸೊ ನಮ್ಮ ಕಡೆ ಈ ಥರ ಪದ್ಧತಿ ಇದೆ. ಹಾಗಾಗಿ ದಾರ ಹಸಿ ನೂಲು ಇರುತ್ತಲ್ವ, ಆ ಹಸಿ ನೂಲಲ್ಲಿ ಪಾಪುನ ಈ ಥರ ಐನರು ಎಳ್ಕೊಳ್ಳೋದು. ಹೊಸ ಬಟ್ಟೆನೇ ಹಾಕಬೇಕು ಆ್ಯಂಡ್ ಮರಕ್ಕೂ ಅಷ್ಟೇ ಹೊಸ ಬಟ್ಟೆನೇ ತೊಳೆದು ಹಾಕಬೇಕು ಅಂತ ಹೇಳ್ತಾರೆ. ಸೊ ಮರದಲ್ಲಿ ಅಮ್ಮ ಇಟ್ಕೊಂಡು ಎತ್ಕೊಂಡು ಬಂದರು. ವಿಡಿಯೋನೂ ಅಷ್ಟು ಚೆನ್ನಾಗಿ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ಲೈಟ್ಸ್ ಎಲ್ಲ ಇಟ್ಕೊಂಡು ಹೇಗಾಗುತ್ತೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ, ಒಂದು ಮೆಮೊರೀಸಿಗೋಸ್ಕರ ಅಂತ ಹೇಳಿಬಿಟ್ಟು ಈ ಥರ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಬೇರೆ ವಿಡಿಯೋ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ಲಾರಿಟಿ ಕಡಿಮೆ ಆಗಿದೆ. ಇನ್ನು 11 ದಿನ ಆಗಿರೋದ್ರಿಂದ ಮಲ್ಕೊಂಡೇ ಇದ್ಲು. ಮಗಳಂತೂ ಎದ್ದೇಳ್ತಾನೆ ಇರಲಿಲ್ಲ. ಎಬ್ರಿಸವ ಒಂಚೂರು ಹಣೆಗಿಡಬೇಕು, ಮಲ್ಕೊಂಡಿರೋ ಮಕ್ಳಿಗೆ ಹಾಗೆ ಹಣೆಗಿಡಬಾರ್ದು ಅಂತ ಹೇಳಿ ಕೊನೆಗಂತೂ ಎಬ್ರಿಸಿದ್ವಿ. ಒಂಚೂರು ಕುಯ್ ಅಂದು ಹಣೆಗಿಡಿಸ್ಕೊಂಡು ಮತ್ತು ಹಾಗೆ ನಿದ್ದೆ ಹೊಡೆದ್ಲು. ಯಾಕಂದರೆ ಸ್ನಾನ ಬೇರೆ ಮಾಡಿಸಿತ್ತಲ್ವ, ಬಿಸಿ ಬಿಸಿ ಸ್ನಾನ ಆಗಿರೋದ್ರಿಂದ ಅವಳಿಗೆ ಎಚ್ಚರನೇ ಆಗ್ತಾ ಇರಲಿಲ್ಲ, ನಿದ್ದೆ. ನಮ್ಮನೇಲಿ ಲಿಪಿಗಂತೂ ಪಾಪು ಬಂದಿರೋದು ಫುಲ್ ಖುಷಿ. ಗೊಂಬೆ ಮಾಡ್ಕೊಬಿಟ್ಟಿದ್ದಾಳೆ. ಎತ್ಕೊಳಕ್ಕೆ ಹೋಗೋದು, ಮುತ್ತು ಕೊಡೋದು, ಬರೀ ಹಿಂಸೆ ಕೊಡೋದು ಮಾಡ್ತಾ ಇರ್ತಾಳೆ. ಬಟ್ ಅವಳಿಗೇನಾದರೂ ಬೈದರೆ ಬೇಜಾರು ಮಾಡ್ಕೊಬಿಡ್ತಾಳಲ್ಲಪ್ಪ ಅಂತ ಹೇಳಿಬಿಟ್ಟು ಅವಳಿಗೂ ಬೈಯಂಗಿಲ್ಲ. ಸೊ ನಾವು 11 ದಿನ ಈ ಥರ ಸುತ್ಕೋ ಕಳ್ಕೊಳ್ಳೋದು ಅಂತೀವಿ. ಆವತ್ತೇ ಪಾಪುಗೆ ಏನಾದರೂ ಹೆಸರನ್ನ ಇಟ್ಬಿಡ್ತೀವಿ, ನಾಮಕರಣದ ಥರನೇ. ಕಿವಿಯಲ್ಲಿ ಇವಾಗ ಐನರು ಹೆಸರನ್ನ ಹೇಳ್ತಾ ಇದ್ದಾರೆ. ನನಗೆ ಇವಳಿಗೆ ಬಂದಿರೋ ಲೆಟರಲ್ಲಿ ಬೇರೆ ಹೆಸರನ್ನ ಇಡೋಕ್ಕೆ ಇಷ್ಟ ಇಲ್ಲ, ಮತ್ತು ಹೆಸರು ಕರೆಯೋಕ್ಕೆ ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ನನ್ನ ಮಗಳಿಗೆ ಲಿಪಿಗೂ ಅಷ್ಟೇ, ಅವಳಿಗೆ ಲೀ ಅಂತ ಲೆಟರ್ ಬಂದಿತ್ತು, ಹಾಗಾಗಿ ಲಿಪಿ ಮೋಹನ್ ಅಂತಲೇ ಇಟ್ಬಿಟ್ಟಿದ್ದೆ. ಅದೇನೋ ಅವಳಿಗೆ ಬಂದಿರೋ ಲೆಟರಲ್ಲಿ ಹೆಸರು ಇಟ್ಟು ಆ ಹೆಸರನ್ನೇ ಕರೆದ್ರೆ ಮಕ್ಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಹೆಸರನ್ನ ಲಿಪಿಗೂ ಇಟ್ಟಿಲ್ಲ. ಇವಳಿಗೂ ಚಿಕ್ಕ ಮಗಳಿಗೂ ಅಷ್ಟೇ ಹೆಸರನ್ನ ಇಡಬೇಕು ಅಂತ ನಂಗೆ ಅನ್ನಿಸ್ಲಿಲ್ಲ. ಹಾಗಾಗಿ ಅವಳಿಗೆ ಬಂದಿರೋ ಲೆಟರಲ್ಲಿ ಬೆಸ್ಟ್ ಅಂತ ಹೇಳಿ ನಾನು ಮೋಹನ್ನು ತಿಯಾ ಮೋಹನ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ. ಬಟ್ ಕೆಲವರಿಗೆ ಏನು ತಿಯಾನಾ ಅಂತ ಹೇಳ್ತಾರೆ, ಬಟ್ ಕೆಲವರು ಅಷ್ಟೊಂದು ಚೆನ್ನಾಗಿಲ್ಲ ಹೆಸರು ಅಂತಾರೆ. ಬಟ್ ತಿಯಾ ಅಂತ ಅಂದರೆ ಮೀನಿಂಗು ಗಾಡ್ ಗಿಫ್ಟ್ ಅಂತ ಹೇಳಿಬಿಟ್ಟು, ಸೊ ಆ ಲೆಟರಲ್ಲಿ ಬಂದಿರೋದ್ರಿಂದ ಅದನ್ನೇ ಹೆಸರಿಟ್ಟು ಅದನ್ನೇ ಕರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಆ ಹೆಸರನ್ನ ಕೇಳಿದ್ರೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಸೊ ಅಲ್ಲಿ ಪೂಜೆ ಎಲ್ಲ ಆಗಿ ಕಿವಿಯಲ್ಲಿ ಹೆಸರು ಕರೆದಾದ್ಮೇಲೆ ತೊಟ್ಲನ್ನ ಸಿಂಪಲ್ಲಾಗೆ ಡೆಕೋರೇಟ್ ಮಾಡ್ಕೊಂಡಿದ್ವಿ. ಜಾಸ್ತಿ ಹೂವೆಲ್ಲ ಹಾಕೋಕ್ಕೂ ಭಯ ನನಗೆ, ಯಾಕಂದರೆ ಹೂವಲ್ಲಿ ಚಿಕ್ಕದು ಇನ್ಸೆಕ್ಟ್ಸ್ ಇರುತ್ತೆ. ಹಾಗಾಗಿ ಫಸ್ಟು ತೊಟ್ಲನ್ನ ಪೂಜೆ ಮಾಡ್ಕೊಬೇಕು. ತೊಟ್ಲನ್ನೆಲ್ಲ ಪೂಜೆ ಮಾಡ್ಕೊಂಡಾದ್ಮೇಲೆ, ಅಂದರೆ ಐನರ್ ಏನು ಹೇಳ್ತಾರೆ ಅದೇ ಥರ ಫಾಲೋ ಮಾಡಿದ್ವಿ. ಆಲ್ಮೋಸ್ಟ್ 12:30 ಆಗಿತ್ತು. ಅಷ್ಟೋ ತನಕ ಯಾರ್ದು ಊಟನೂ ಆಗಿರಲಿಲ್ಲ. ತೊಟ್ಲಿಗೆ ಪೂಜೆ ಮಾಡಾದಮೇಲೆ ಫಸ್ಟು ಈ ಥರ ಕಲ್ಲಿರುತ್ತಲ್ವ, ಗುಂಟು ಕಲ್ಲು ಪುಟಾಣಿದು, ಆ ಗುಂಟು ಕಲ್ಲನ್ನು ತೊಟ್ಲೊಳಗಡೆ ಹಾಕಿ ತೂಗಬೇಕು. ಪಾಪುನ ಮಲಗಿಸಿ ತೂಗೋಕ್ಕಿಂತ ಮುಂಚೆ ಪಾಪುಗೆ ಹೇಗೆ ಮಾಡ್ತೀವಿ ಅದೇ ಥರ ಇದನ್ನು ಗುಂಟು ಕಲ್ಲಿಗೆ ಒಂದು ಹೊಸ ಬ್ಲೌಸ್ ಪೀಸ್ನ ಸುತ್ತಿ ಹೂವೆಲ್ಲ ಮಾಡಿಸಿ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಅದಾದಮೇಲೆ ಒಂದು ಬಟ್ಟೆನ ಹಾಸಿ ಇವಾಗ ಪಾಪುನ ತೊಟ್ಲೊಳಗಡೆ ಮಲಗಿಸಿ ಶಾಸ್ತ್ರ ಮಾಡೋ ಅಂಥದ್ದು. ನಾನು ಲಿಪಿ ಮೋಹನು ಮತ್ತು ಐನರು ಇಷ್ಟು ಜನನು 3 ಸತಿ ಈ ಥರ ಮಾಡಿಬಿಟ್ಟು ತೊಟ್ಲೊಳಗಡೆ ಹಾಕಿ ತೂಗೋ ಅಂಥದ್ದು.
ಪಾಪುಗಂತೂ ಫುಲ್ಲು ನಿದ್ದೆ. ಅವಳನ್ನೇನು ತೂಗೋದೇ ಬೇಕಾಗಿರಲಿಲ್ಲ. ಬಟ್ ನಾನು ಒಂದು 2 ನಿಮಿಷನೂ ಬಿಡಲಿಲ್ಲ ಅನಿಸುತ್ತೆ. ಪೂಜೆ ಎಲ್ಲ ಆಗಿದ ತಕ್ಷಣ ಪಟ್ಟಂತ ಎತ್ಕೊಂಡ್ಬಿಡೋಣ. ಏಕೆ ಅಂತ ಅಂದರೆ ಹೂವಲ್ಲಿ ಏನಾದರೂ ಹುಳ ಇದ್ದು ಕಿವಿ ಒಳಗಡೆ ಅಥವಾ ಹೋಗ್ಬಿಟ್ರೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಪಟ್ಟಂತ ಎತ್ಕೊಂಡ್ವಿ. ಆ್ಯಂಡ್ ಲಿಪಿಗೆ ಆಬ್ವಿಯಸ್ಲಿ ನಾನು ವ್ಲಾಗ್ಸ್ನ ಯಾವಾಗಲೂ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ಯಾವಾಗ್ಲೂ ಅವಳಿಗೆ ಈ ಥರ ಡ್ರಾಯಿಂಗ್ ಮಾಡೋದು, ಪೇಂಟ್ ಮಾಡೋದು ಇದೇ ತುಂಬಾ ಕ್ರೇಜ್ ಅವಳಿಗೆ. ಹಾಗಾಗಿ ಕೆಳಗಡೆ ಕೂತ್ಕೊಂಡು ಅವಳು ಪಾಡಿಗಳು ಈ ಥರ ಡ್ರಾಯಿಂಗ್ ಮಾಡಿಕೊಂಡು ಅಮ್ಮ ನೋಡಿ ಹೆಂಗೆ ಮಾಡಿದ್ದೀನಿ ಅಂತೇಳಿ ತಗೊಂಡು ಬರ್ತಾಳೆ. ಸೂಪರಾಗಿದೆ ಮಗಳೇ ಅಂತ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ಪಾಪುನಾದರೂ ಒಂದು ಸತಿ ಅವಳು ಎತ್ಕೊಂಡ್ಲೇಬೇಕು. ಎತ್ಕೊಳ್ಳಿಲ್ಲ ಅಂತ ಅಂದರೆ ಅವಳಿಗೊಂಥರ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ತೊಡೆ ಮೇಲೆ ಕೂರಿಸ್ಬಿಡ್ತೀನಿ. ಬಟ್ ತುಂಬ ಹಿಂಸೆ ಕೊಡ್ತಾಳೆ ನಿಜವಾಗ್ಲೂ ಪಾಪುಗೆ. ಮೋನು ಲಿಪಿ ಹಂಗೆ ಮಾಡಬೇಡ ಅಂತಾರೆ. ಅವರಿಗೂ ಬೈಯಂಗಿಲ್ಲ, ಬೈದರೆ ಇನ್ನು ಲಿಪಿ ಬೇಜಾರು ಮಾಡ್ಕೊತಾಳೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಫಸ್ಟ್ ಕ್ರೈಯಿಂದ ಒಂದು ಕ್ರ್ಯಾಡಲ್ನ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಅದನ್ನು ಹೇಗೆ ಅಸೆಂಬಲ್ ಮಾಡೋದು ಅಂತ ಹೇಳಿಬಿಟ್ಟು ಅಪ್ಪಂಗೆ ಗೈಡ್ ಮಾಡ್ತಾಯಿದ್ದೆ ನೋಡಿಕೊಂಡು. ಬಟ್ ಕೊನೆಗೂ ಗೊತ್ತಾಗಲಿಲ್ಲ ಎಷ್ಟು ನೀಟಾಗಿ ನೋಡಿದ್ರೂ ನನಗೂ ಅಷ್ಟು ಅರ್ಥ ಆಗಲಿಲ್ಲ. ಹಾಗಾಗಿ ಅದರದ್ದು ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಇರುತ್ತೆ ಅಲ್ವಾ, ಅದನ್ನು ಚೆಕ್ ಮಾಡಿಬಿಟ್ಟು ಕ್ರ್ಯಾಡಲ್ನ ಫಿಕ್ಸ್ ಮಾಡಿದ್ವಿ. ನಿಜವಾಗ್ಲೂ ಎಷ್ಟು ಅಪ್ಡೇಟ್ ಆಗಿದ್ದೀವಿ ಅಂದರೆ ಏನು ಗೊತ್ತಾಗಲಿಲ್ಲ ಅಂದರೂ ಗೂಗಲ್ ಮಾಡೋದು, ಯೂಟ್ಯೂಬ್ ಮಾಡೋದು ಆ ಥರ. ಹಿಂದೆ ಎಲ್ಲ ಹೇಗಿತ್ತಪ್ಪ ಅಂತ ಅನಿಸುತ್ತೆ ಇವಾಗಿನ ಜನ್ರೇಷನ್ನ ನೋಡಿಬಿಟ್ರೆ. ಅಲ್ಲೂ ನೋಡಿ ಒಂದು ಪೇಂಟ್ ಮಾಡಿ ದೊಡ್ಡ ಪೇಂಟ್ ಶೀಟ್ನ ತಗೊಂಡು ಬಂದು ಅಲ್ಲೂ ಇಟ್ಲು. ಒಂದು ಬಟ್ಟೆ ಒಂದು ಪ್ಯಾಂಟು ನೀಟಾಗಿರಲ್ಲ, ಪ್ರತಿಯೊಂದು ಪೇಂಟ್ ಆಗಿರುತ್ತೆ, ಇಲ್ಲ ಸ್ಕೆಚ್ ಪೆನ್ ಆಗಿರುತ್ತೆ. ಹಾಗೆ ಮೋನೆಲ್ಲೋ ಹೊರಟಿದ್ರು ಊಟಕ್ಕೆ ಅಂತ ಹೇಳಿ ಫ್ರೆಂಡ್ ಮನೆಗೆ, ಅವ್ರ ಜೊತೆ ಹೋಗ್ತೀನಿ ಅಂತೇಳಿ ಹೋದ್ಲು. ನೋಡಿ ಇಲ್ಲಿ ಆ ಪೇಂಟ್ ಮಾಡಿಲ್ಲಲ್ವ, ಅದನ್ನು ಇವಾಗ ಮೋನಿಗೆ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ಲು. ಆ್ಯಂಡ್ ಈ ಕ್ರ್ಯಾಡಲ್ ಆಟೋಮ್ಯಾಟಿಕ್ ಕ್ರ್ಯಾಡಲ್ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ನನಗೇನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇದು ಶೆಲ್ ಹಾಕಿದ್ರೆ ಒಂದು ದಿನವೂ ಬರೋಲ್ಲ, 1.5 ದಿನಕ್ಕೆ ಖಾಲಿಯಾಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಇದ್ರ ಡಿಸಡ್ವಾಂಟೇಜ್ ಅಂತ ಅಂದರೆ ನಾವು ಸ್ವಿಚ್ಚನ್ನು ಹಾಕಿರ್ತೀವಲ್ವ, ಇವಾಗ ಮೊಬೈಲ್ ಚಾರ್ಜಿಗೆ ಹಾಕಿದಂಗೆ ಸ್ವಿಚ್ಚನ್ನು ಆನ್ ಮಾಡೇ ಬಿಟ್ಟಿರಬೇಕು ಕ್ರ್ಯಾಡಲ್ ಜೊತೆಗೇ. ಬಟ್ ಅವರು ಕಸ್ಟಮರ್ ಕೇರ್ ಅವ್ರು ಹೇಳ್ತಾರೆ ಇದು ತುಂಬಾ ಸೇಫ್ಟಿ ಇದೆ ಮ್ಯಾಮ್ ಅಂತ. ಬಟ್ ಹೇಗೆ ಕರೆಂಟಲ್ಲಿ ಸ್ವಿಚ್ ಆನ್ ಮಾಡಿ ಸ್ವಿಂಗ್ ಆಗೋಕ್ಕೆ ಬಿಡೋದು ತುಂಬಾ ಭಯ ಆಗುತ್ತಲ್ವ. ಹಾಗಾಗ್ಬಿಟ್ಟು ನಾನು ಹಾಗೆ ಮ್ಯಾನ್ಯುಯಲಾಗೇ ತೂಕ್ಕೊಳ್ತಾ ಇದ್ದೀನಿ. ಅಮ್ಮ ಬೈತಾಯಿದ್ರು, ಸುಮ್ಮನೆ ವೇಸ್ಟ್ ಮಾಡಿದೆ ನೀನು ಇಷ್ಟೊಂದು ದುಡ್ಡು ಕೊಟ್ಟು ಅಂತ ಹೇಳಿಬಿಟ್ಟು. ಸೊ ಯಾರಾದರೂ ಆಟೋಮ್ಯಾಟಿಕ್ ತೊಗೊಳ್ಳೋದಾದರೆ ಬ್ಯಾಟ್ರಿ ಇನ್ಸ್ಟಾಲ್ ಆಗಿದ್ರೆ ಮಾತ್ರ ತೊಗೊಳ್ಳಿ. ಸುಮ್ಮನೆ ಚಾರ್ಜಿಗೆ ಹಾಕ್ಕೊಂಡು ತೊಗೊಳ್ಳೋದಾದರೆ ಕ್ರ್ಯಾಡಲ್ ಅಷ್ಟು ಯೂಸ್ಫುಲ್ ಆಗಲ್ಲ ಅಂತ ಅಂದ್ಕೋತೀನಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸತಿ ಅಪ್ಪ ಮಗಳ ಹತ್ರ ಈ ಥರ ಆಟ ಆಡ್ತಾಳೆ. ಮೋನು ಹಾಡನ್ನ ಕೇಳಿಸ್ತಾ ಇರ್ತಾರೆ ಪಾಪುಗೆ, ಯಾವುದಾದ್ರೂ ದೇವ್ರ ಹಾಡನ್ನು. ಆ್ಯಂಡ್ ಇಷ್ಟೇ ಸಿಂಪಲ್ಲಾಗಿ ಶೂಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ವ್ಲಾಗ್ನ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಆ್ಯಂಡ್ ಇದನ್ನೇ ಒಂದು 2-3 ದಿನದೆಲ್ಲ ಮರ್ಜ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.